ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ಸಂಸ್ಕೃತಿ ಸಂಭ್ರಮ 2025 ಜಾನಪದ ಉತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಪ್ರಪಂಚದಲ್ಲಿ 7,150 ಭಾಷೆಗಳು ಇದ್ದು, ಇದರಲ್ಲಿ 1,600 ಭಾಷೆಗಳು ನಮ್ಮ ಅಖಂಡ ಭಾರತದ್ದು ಎಂಬುದು ಹೆಮ್ಮೆಯ ಸಂಗತಿ. ನಮ್ಮ ಸಂಸ್ಕೃತಿ ಬಹಳ ಪುರಾತನವಾಗಿದ್ದು, ನಮ್ಮ ದೇಶದಲ್ಲಿ ಹಲವಾರು ಭಾಷೆ, ಉಡುಗೆ ತೊಡುಗೆ, ಆಹಾರ ಪದ್ಧತಿ, ಸಾಹಿತ್ಯ ತೊಡುಗೆಗಳು ಇದ್ದು, ಸುಮಾರು 1,600 ಭಾಷೆಗಳು ಹಾಗೂ 2,000 ಸಮುದಾಯಗಳು ವಾಸ ಮಾಡುತ್ತಿದ್ದು, ಎಲ್ಲ ಸಮುದಾಯಗಳಲ್ಲಿ ಸಹೋದರ ಭ್ರಾತೃತ್ವದ ಭಾವನೆಯನ್ನು ನಮ್ಮ ಸಂವಿಧಾನ ನೀಡಿದೆ. ಸಂವಿಧಾನವೇ ನಮ್ಮ ಸಂಸ್ಕೃತಿಯ ಪಾಲನೆಯಲ್ಲಿ ಮಹತ್ವದ್ದಾಗಿದೆ ಎಂದು ಪ್ರಗತಿಪರ ರೈತರಾದ ಬಲರಾಮ್ ಯು.ವೈ. ನುಡಿದರು. ಸಂಸ್ಕೃತಿ ಸಂಭ್ರಮ 2025 ಜಾನಪದ ಉತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ವೈಜ್ಞಾನಿಕ ಯುಗದಲ್ಲಿ ಸಹೋದರ ಭ್ರಾತೃತ್ವ ಕಣ್ಮರೆಯಾಗುತ್ತಿದ್ದು, ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ ಇಂದಿನ ಯುವ ಜನತೆ ಸಮಾನತೆಯನ್ನು ಅಳವಡಿಸಿಕೊಂಡು ಪಾಲನೆ ಮಾಡುವ ಮೂಲಕ ಸಾಗಬೇಕಿದೆ ಎಂದು ಸಲಹೆ ನೀಡಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಮಂಡಳಿ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್. ವಿ. ಸುರೇಶ್ ಕುಮಾರ್ ಮಾತನಾಡಿ, ಇಂದಿನ ಮೊಬೈಲ್ ಯುಗದಲ್ಲಿ ಗ್ರಾಮೀಣ ಕ್ರೀಡೆಗಳು ಕಣ್ಮರೆಯಾಗುತ್ತಿದ್ದು, ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಗ್ರಾಮೀಣ ಕ್ರೀಡೆಗಳು ಸಹಕಾರಿಯಾಗಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರ ಉತ್ತಮ ಯೋಜನೆ ರೂಪಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ಅಗತ್ಯವಾಗಿತ್ತು. ಜೊತೆಗೆ ವಿದ್ಯಾರ್ಥಿನಿಯರು ಆಸಕ್ತಿ ಬೆಳೆಸಿಕೊಂಡು ಎಲ್ಲ ಕ್ರೀಡೆಗಳಲ್ಲೂ ಭಾಗಿಯಾಗುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲೆ ಆಶಾ ಜ್ಯೋತಿ, ಮನೋವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣಮೂರ್ತಿ, ಪ್ರಾಧ್ಯಾಪಕ ಡಾಕ್ಟರ್ ಗಣೇಶ್, ಡಾಕ್ಟರ್ ಅಶೋಕ್, ಶ್ವೇತಾ ನಾಯಕ್, ಜಯಚಂದ್ರ, ಎಂ.ಎಸ್. ಮಧುಶ್ರೀ, ಸಹಾಯಕ ಪ್ರಾಧ್ಯಾಪಕರಾದ ಸುನೀಲ್, ಜಗದೀಶ್, ಫಕೀರಮ್ಮ ಮುರಗೋಡ್, ನಾಗೇಂದ್ರ ಹಾಗೂ ಇತರರು ಉಪಸ್ಥಿತರಿದ್ದರು. ಆಚರಿಸ್ತಾ ಇದ್ದಾರೆ. ಯಾವ ರೀತಿಯ ಒಂದು ಸ್ಟೇಜ್ ಬೇಕೋ ಆ ಥರ ನೀವು ಸ್ಟೇಜನ್ನು ಮಾಡಿದ್ದೀರಾ. ಕಬ್ಬು, ರಾಗಿ, ಭತ್ತ, ಅಕ್ಕಿ, ಕಳಸ, ಹಲಸಿನಹಣ್ಣು, ಬಾಳೆಹಣ್ಣು, ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಕಟ್ಟಿ ಹಳ್ಳಿಯ ಸೊಗಡಿನ ವೇದಿಕೆಯನ್ನು ಇಲ್ಲಿ ನೀವು ನಿರ್ಮಿಸಿದ್ದೀರಾ. ಮತ್ತು ಈ ದಿವಸ ನಿಮಗೆ ಕುಂಟೆಪಿಳ್ಳಿ, ಹಗ್ಗ ಜಗ್ಗಾಟ, ಇನ್ನೂ ಹಲವಾರು ಗ್ರಾಮೀಣ ಪ್ರದೇಶದ ಕೃಷ್ಣಮೂರ್ತಿ ಸರ್ ಹೇಳ್ದಂಗೆ ಇತ್ತೀಚೆಗೆ ಎಲ್ಲರೂ ಕೂಡ ದಿನದ 12 ಗಂಟೆ ಮಲಗಿದ್ದಾಗ ಬಿಟ್ಟು ಬೇರೆ 12 ಗಂಟೆ ಕೂಡ ಎಲ್ಲ ಮೊಬೈಲ್ನಲ್ಲೇ ಮುಳುಗಿರ್ತೀರ. ಈಗಲೂ ಕೂಡ ಅಲ್ಲೆಲ್ಲ ಬಹಳಷ್ಟು ಜನ ಮೊಬೈಲ್ ನೋಡ್ತಾ ಇದ್ದೀರಾ. ಬೇರೆ ಈ ಕಾರಣದಿಂದಾಗಿ ಈ ಮೊಬೈಲಲ್ಲೇ ಇನ್ನೊಂದು ಜೀವನ ಇತ್ತು ಹಿಂದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ದಿವಸ ಸಾಂಸ್ಕೃತಿಕ ಉತ್ಸವಗಳನ್ನು ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಆಯೋಜಿಸಬೇಕು ಅಂತೇಳಿ ಸರ್ಕಾರ ಆದೇಶಿಸಿದೆ. ಕಳೆದ ವರ್ಷ ವುಮೆನ್ಸ್ ಡಿಗ್ರಿ ಕಾಲೇಜಲ್ಲೂ ಕಳೆದ ವಾರ ಅಲ್ಲೂ ಕೂಡ ಆಚರಿಸಿದ್ರು. ಆದರೆ ಅಲ್ಲಿಗಿಂತ ಇಲ್ಲಿ ವಿಭಿನ್ನವಾಗಿ ಆಚರಿಸ್ತಾ ಇದ್ದೀರಾ. ಈ ಆಚರಣೆ ಹಿಂದೆ ಎಲ್ಲ ವಿದ್ಯಾರ್ಥಿನಿಯರ ಆಸಕ್ತಿ ಕಾಣಿಸ್ತಾ ಇದೆ. ನೀವೆಲ್ಲರೂ ಕೂಡ ಹಾಕ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಅನನ್ಯವಾದದ್ದು, ಅಗಮ್ಯವಾದದ್ದು ಮತ್ತು ಬಹಳ ಪುರಾತನವಾದ ಸಂಸ್ಕೃತಿ. ಈ ಸಂಸ್ಕೃತಿ ಒಳಗಡೆ ಭಾಷೆಗಳು, ಉಡುಗೆ ತೊಡುಗೆಗಳು, ಆಹಾರ ಪದ್ಧತಿ ಮತ್ತು ಸಾಹಿತ್ಯ, ಕಲೆ, ಸಂಗೀತ, ನೃತ್ಯ ಈ ರೀತಿಯಾಗಿ ಅನೇಕ ಭಾಗಗಳು ಈ ಸಂಸ್ಕೃತಿ ಒಳಗಡೆ ಇದ್ದಾವೆ. ಮಕ್ಕಳೆಲ್ಲರೂ ದಯವಿಟ್ಟು ಗಮನ ಇಟ್ಟು ಕೇಳಬೇಕು. ಭಾರತದ ಸಂಸ್ಕೃತಿ ಒಳಗಡೆ ಸುಮಾರು 1,600 ಭಾಷೆಗಳಿದ್ದಾವೆ. 2,000 ಸಮುದಾಯಗಳು ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾವೆ. ಸಮುದಾಯಗಳು ಹೇಳಿದ್ರೆ ಕ್ಯಾಟಗರೀಸ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಸುಮಾರು 7,150 ಭಾಷೆಗಳಿದ್ದಾವೆ. ಸರಿಸುಮಾರು, ನಾನು ಎಕ್ಸಾಕ್ಟಾಗಿ ಹೇಳ್ತಾ ಇಲ್ಲ, ಸರಿಸುಮಾರು 7,150 ಭಾಷೆಗಳಿರ್ಬೋದು. ಅದರಲ್ಲಿ 1,600 ಭಾಷೆಗಳಿಗಿಂತಲೂ ಹೆಚ್ಚಿನ ಭಾಷೆಗಳು ನಮ್ಮ ಭಾರತ ದೇಶದಲ್ಲಿ ಇದ್ದಾವೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೆಮ್ಮೆಯ ಒಂದು ಸಂಗತಿ. ಇಷ್ಟು ಭಾಷೆಗಳನ್ನು ಒಳಗೊಂಡ ಅಖಂಡ ಭಾರತ, ಈ ಭಾರತಾಂಬೆ ಎಲ್ಲ ಸಮುದಾಯದವ್ರನ್ನ ಒಂದೇ ರೀತಿಯಾಗಿ ನೋಡುವಂತ, ಎಲ್ಲ ಸಮುದಾಯದವರಿಗೂ ಒಂದೇ ನ್ಯಾಯ, ಒಂದೇ ಸಮಾನತೆ, ಒಂದೇ ಭ್ರಾತೃತ್ವ ಅಂದ್ರೆ ಸಹೋದರನ ಭಾವವನ್ನ ಕಲಿಸಿಕೊಟ್ಟಂತ ಈ ನಮ್ಮ ಸಂವಿಧಾನ ಇದೆಯಲ್ಲ, ಇದೇ ನಿಜವಾದ ದೊಡ್ಡ ಸಂಸ್ಕೃತಿ. ಈ ಸಂಸ್ಕೃತಿಯನ್ನ
ನಾವೆಲ್ಲರೂ ಮೈಗೂಡಿಸ್ಕೊಳ್ಬೇಕು. ಮಕ್ಕಳು, ನಾವು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಎಲ್ಲರೂ ಈ ಸಮಾನತೆ ಎಂಬಂಥ ಸಂಸ್ಕೃತಿಯನ್ನ ನಮ್ಮ ರಕ್ತದಲ್ಲಿ ಅಳವಡಿಸ್ಕೊಳ್ಬೇಕು. ಭ್ರಾತೃತ್ವ ಎಂಬ ಭಾವನೆಯನ್ನ ನಮ್ಮ ರಕ್ತದಲ್ಲಿ ಅರಸಬೇಕು. ಆವಾಗಲೇ ನಮ್ಮ ಭಾರತ ದೇಶಕ್ಕೆ ಒಂದು ಹೆಮ್ಮೆ, ಒಂದು ಗೌರವ. ಇವತ್ತು ಏನಾಗ್ತಾ ಇದೆ, ಇದಕ್ಕೆ ತದ್ವಿರುದ್ಧವಾಗಿ ಹೋಗ್ತಾ ಇದ್ದಾವೆ, ಈ ಸಂಸ್ಕೃತಿಗೆ ತದ್ವಿರುದ್ಧವಾಗಿ ಹೋಗ್ತಾ ಇದ್ದಾವೆ. ಅಖಂಡ ಭಾರತ ದೇಶವನ್ನು ಆಳಿದಂತ ಚಂದ್ರಗುಪ್ತ ಮೌರ್ಯರು ಮತ್ತು ಅಶೋಕ ಚಕ್ರವರ್ತಿಗಳು ಈ ಸಮಾನತೆಯನ್ನು ಸಾರಿದರು, ಈ ಭ್ರಾತೃತ್ವ ಎಂಬ ಸಂಸ್ಕೃತಿಯನ್ನು ಸಾರಿದರು. ತನ್ನ ಮಕ್ಕಳನ್ನ ಈ ಸಂಸ್ಕೃತಿಯನ್ನ ಸಾರಲಿಕ್ಕೆ ದಾರ ಎಳೆದರು. 12ನೇ ಶತಮಾನದಲ್ಲಿ ಶಿವಶರಣರು, ಬಸವಣ್ಣವರು